ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಇದನ್ನ ಬಿಗ್ ಬಾಸ್ ನ 2ನೇ ಅಧ್ಯಾಯ ಅಂತ ಹೇಳ್ಬೇಕಾ ಸೀಸನ್ 12 ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಸೀಸನ್ 12ರ ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ 12. ಅಲ್ಪ ವಿರಾಮ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಬಿಗ್ ಬಾಸ್ 24 ಅವರ್ಸು ಸೊ ಬಂದಾಗಿತ್ತು. ಸೊ ಕಾರಣಾಂತರದಿಂದ ಸೊ ಇವಾಗ ಮತ್ತೆ ಶುರುವಾಗಿದೆ. ಬಿಗ್ ಬಾಸ್ ಮನೆ ಒಳಗಡೆಗೆ ಹೊಸ ಹುರುಪು ಶುರುವಾಗಿದೆ ಅಂತಾನೆ ಹೇಳಬೇಕು. ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಶುರುವಾಗಿದೆ ಗುರು. ಅಲ್ಲಿ ಸತೀಶ್ ಆ್ಯಂಡ್ ಚಂದ್ರಪ್ರಭ ವಿರುದ್ಧ ಸೊ ಇಬ್ರು ದೋಸ್ತಿಗಳ ಮಧ್ಯೆ ಹೊಡೆದಾಟ ಬಡೆದಾಟ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಪ್ರಾಪರ್ಟಿ ಎಲ್ಲ ಡ್ಯಾಮೇಜ್ ಮಾಡಾಕಿದ್ದಾರೆ. ಸೊ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಕಿತ್ತಾಟ, ಬಿಗ್ ಬಾಸ್ ಅವ್ರು ಇಂಟರ್ಫಿಯರ್ ಆಗ್ತಾರೆ ಅನ್ನೋದು ನೋಡಬೇಕು. ಜೋಡಿಗಳು ಮತ್ತೆ ಒಂಟಿಗಳು ಅನ್ನೋ ಈ ಒಂದು ಮನೆಯಲ್ಲಿ ಸೊ ಜೋಡಿಗಳ ಮಧ್ಯೆ ಯಾಕೋ ಬಿರುಕು ಬಿಚ್ಚಿದಂಗೆ ಆಗಿದೆ. ಇದು ಪ್ಲಾನಿಂಗ್ ಅಥವಾ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋವಂಥದ್ದು ಅಥವಾ ತಾನೇ ಆಗಿರೋವಂಥದ್ದು ಅನ್ನೋವಂಥದ್ದು ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಜಗಳ ಅಂತೂ ಕಾಣಿಸ್ತಾ ಇದೆ. ಸೊ ಧನುಷ್ ಅವರು ಎಂಟರ್ ಆಗಿದ್ದಾರೆ, ಮಾಳು ನಿಪುಣಾಳ್ ಅವರಿದ್ದಾರೆ. ಇಡೀ ಮನೆ ವರ್ಸಸ್ ಒಂದು ರೀತಿಯಲ್ಲಿ ಡಾಗ್ ಸತೀಶ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ಬಿಗ್ ಬಾಸ್ ಅವರ ಒಂದು ಈ ಮನೆಯಲ್ಲಿ. ಸೊ ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಿತ್ತಾಟಗಳು ಶುರು ಆಗುತ್ತೆ ಅನ್ನೋದಕ್ಕೆ ಇದು ನಾಂದಿ ಹಾಡಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12 ಇನ್ನು ಮುಂದೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಒಂದು ಟೀಸರ್ ಕೊಟ್ಟಿದ್ದಾರೆ ನಮ್ಮ ಡಾಗ್ ಸತೀಶ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಸುದೀಪ್ ಸರ್ ಎದುರುಗಡೆಗೆ ಸೀಸನ್ 11ಗಳು ಏನೇನಾಗಿದೆ ಅದೆಲ್ಲದರೂ ಕೂಡ ಬದಲಾಗಿ ಸೊ ಅದ್ರದ್ದು ಎಲ್ಲದರ ಏನೇನಾಗಿಲ್ಲ ಅದನ್ನೆಲ್ಲ ನಾನು ಸೀಸನ್ 12ರಲ್ಲಿ ತೋರಿಸ್ತೀನಿ ಅಂತ ಡಾಗ್ ಸತೀಶ್ ಅವ್ರು ಹೇಳಿದ್ರು. ಸೊ ಅದನ್ನು ಇವಾಗ ಶುರು ಮಾಡ್ಕೊಂಡಿದ್ದಾರ ಅಂತ. ಆದರೂ ಕೂಡ ಇವಾಗ ಜಗಳ ಆಡಲಿಕ್ಕೆ ಬರಲ್ಲ ಅಂತ ನನಗನ್ಸುತ್ತೆ. ಆ ಒಂದು ಖಡಕ್ ಆಗಿರುವಂಥ ಇದು ಕಾಣಿಸಲ್ಲ ಡಿಸಿಷನ್ಗಳು ಇದರಲ್ಲಿ ಮಾತಲ್ಲಿ. ಬಟ್ ಆದರೂ ಕೂಡ ಇವತ್ತೇನೋ ಮಾಡಿದ್ದಾರೆ. ಸೊ ಪ್ರೋಮೋ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಂತೀನಿ, ನೋಡಿದ್ರೆ ಅನ್ಕೊಂತೀನಿ. ಸೊ ಪ್ರೋಮೋ ಶುರು ಆಗುವಂಥದ್ದು ಸೊ ಅಲ್ಲಿ ಡಾಗ್ ಸತೀಶ್ ಅವರು ಶೇವಿಂಗ್ ಮಾಡ್ಕೊಂತಿರ್ತಾರೆ. ಅದಾದಮೇಲೆ ಬಾತ್ರೂಮ್ ಒಳಗಡೆ ನುಗ್ತಾರೆ. ಸೊ ಅಲ್ಲಿ ಹೊರಗಡೆ ಕಾಯ್ಕೊಂಡು ಕೂತಂತಹ ಚಂದ್ರಪ್ರಭಾ ಅವರು 2 ಅವರ್ ಕೂತಿದಾರಂತೆ. ಅವ್ರು ಹೇಳೋ ಪ್ರಕಾರ, ಪ್ರೋಮೋದಲ್ಲಿ ಹೇಳಿರೋ ಪ್ರಕಾರ 2 ಅವರ್ ಕೂತರು ಕೂಡ ಬಾತ್ರೂಮಿಂದ ಆಚೆ ಬರೆದಂಥ ಸತೀಶನ್ನ ನೋಡಿ ಸೊ ಇಲ್ಲಿ ಪಾಪ ಇವರಿಗೆ ನೀರು ಕುಡಿಬೇಕು ಅಂತ ಅನಿಸಿರುತ್ತೆ. ಸೊ ನೀರು ಕುಡಿಯೋಕ್ಕೆ ಅಂತ ಅಲ್ಲಿ ಹೋಗಬೇಕಾಗತ್ತೆ. ಬಟ್ ಆದರೆ ಬಿಗ್ ಬಾಸ್ ಮೂಲ ನಿಯಮದ ಪ್ರಕಾರ ಏನು ಅಂತಂದರೆ ಇವರು ಒಬ್ಬರೇ ನೀರು ಕುಡಿಯೋಕ್ಕೆ ಹೋಗೋ ಹಾಗಿಲ್ಲ. ಇನ್ ಕೇಸ್ ಹೋಗಬೇಕು ಅಂತಂದರೆ ಅವರು ಕೂಡ ಬರಬೇಕಾಗುತ್ತೆ, ಜಂಟಿ ಆದಂಥವ್ರು. ಸೊ ಈ ಮನುಷ್ಯ 2 ಅವರ್ ಆದರೂ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಬೇಜಾರು ಮಾಡ್ಕೊಂಡು ನೀರು ಕುಡಿಬೇಕು ಅಂತ ಅಲ್ಲಿ ಹೋಗ್ತಾರೆ ಕಿಚನ್ಗೆ. ಸೊ ಅಲ್ಲಿದ್ದಂಥ ಮನೆಯವರು ಮತ್ತೆ ಕಾಕ್ರೋಚ್ ಹೇಳುವಂಥದ್ದು, ಯಾಕಣ ಬಂದೆ ನೀನು, ಮೂಲ ನಿಯಮ ಬಿಡಂಗಿಲ್ಲ, ನಮಗೆ ಶಿಕ್ಷೆ ಆಗುತ್ತೆ, ಹಾಗಾಗುತ್ತೆ ಅಂತೆಲ್ಲ ಸತೀಶ್ ಅಲ್ಲ, ಸೊ ನಮ್ಮ ಚಂದ್ರಪ್ರಭಾ ಜೊತೆಗೆ ಮಾತುಕತೆಗಳಿದಾಗ ಅಲ್ಲಿ ಕೋಪಗೊಂಡಂಥವ್ರು ನೀರು ಕುಡಿಯೋಕ್ಕೂ ಸ್ವತಂತ್ರ ಇಲ್ಲ. ಅವ್ನು ನೋಡಿದ್ರೆ 2 ಅವರ್ ಬರಲ್ಲ, ಹಾಗೆ ಹೀಗೆ ಅವನ ಹತ್ರ ಹೇಳಿ ಇದೆಲ್ಲ ಕಿತ್ತಾಟ ಶುರು ಆಗುತ್ತೆ. ಸೊ ಅಲ್ಲಿ ಕೈಯಲ್ಲಿದ್ದಂತಹ ನೀರಿನ ಗ್ಲಾಸ್ನ ಎತ್ತಿ ಕೆಳಗಡೆ ಬಿಸಾಕ್ತಾರೆ. ಪ್ರಾಪರ್ಟಿ ಡ್ಯಾಮೇಜ್ ಆಯಿತು. ಇದಕ್ಕೇನು ಶಿಕ್ಷೆ ಕೊಡಬೇಕು, ಬಿಗ್ ಬಾಸ್ ಅವ್ರು ಶಿಕ್ಷೆ ಕೊಡ್ತಾರೆ ಅಂತ ಅನಿಸುತ್ತೆ. ಬಟ್ ಇದೆಲ್ಲದರ ಮಧ್ಯೆ ಸೊ ಅಲ್ಲಿ ಸತೀಶ್ ಅವರು ಆಚೆ ಬರ್ತಾರೆ. ಆಚೆ ಬಂದಾದಮೇಲೆ 2 ಅವರ್ ಕಾಯೋಕ್ಕಾಗಲ್ವ, ಕಾಯ್ಬೇಕು, ನಾನು ಬಾತ್ರೂಮಿಂದ ಬರೋವರೆಗೂ ಕೂಡ ಕಾಯ್ಬೇಕು ನೀನು, ಹಾಗೆ ಹೀಗೆ ಬರುತ್ತೆ. ಅದ್ರ ಮಧ್ಯೆ ಧನುಷ್ ಅವ್ರು ಎಂಟರ್ ಆಗ್ತಾರೆ, ಇಡೀ ಮನೆಯವರು ಎಂಟರ್ ಆಗ್ತಾರೆ. ನೀನು ಎಲ್ಲಿ ಕೂತ್ಕೊಂಡ್ರು ಅಷ್ಟೊತ್ತು ಕೂತ್ಕೊಂಡ್ರು ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ, ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬರುತ್ತೆ. ಬಿಕಾಸ್ ಅಲ್ಲಿ ಇರೋವಂಥದ್ದೇ 3-4 ಬಾತ್ರೂಮ್ ಇದೆ. ಸೊ ಇಡೀ ಮನೆ 17 ಜನ ಇದ್ದಾರೆ. ಸೊ ಅಯ್ಯನೇ 2 ಅವರ್ ಕೂತ್ಕೊಂಡ್ರೆ ಯಾವನಿಗೆ ಅಲ್ಲಿ ಕೋಪ ಬಂದೇ ಬರುತ್ತೆ. ಸೊ 2 ಅವರ್ ಬೇಕು ಅಂತ ಕೂತ್ಕೊಂಡ್ರ ಅಥವಾ ಸ್ಟ್ರಾಟಜಿನ ಅನ್ನೋವಂಥದ್ದು ನೋಡಬೇಕಾಗಿರೋವಂಥದ್ದು. ಇಷ್ಟು ದಿನ ಇಲ್ಲದೇ ಇರೋವಂಥ ಈ ಪ್ರಾಬ್ಲಮ್ಮು ಚಂದ್ರಪ್ರಭಾಗೆ ಇವತ್ತೇ ಏನಕ್ಕೆ ಶುರು ಆಯಿತು, ಹೊರಗಡೆ ಹೋಗಿ ಬಂದಾದಮೇಲೆ. ಸೊ ಅಲ್ಪ ವಿರಾಮದ ನಂತರ ಏನಾದರೂ ಹೊರಗಡೆ ಫೀಡ್ಬ್ಯಾಕ್ ಏನಾದರೂ ಸಿಕ್ಕಿದೆಯಾ ಅನ್ನೋವಂಥದ್ದು ಸೊ ಗೊತ್ತಿಲ್ಲ. ಬಟ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುವಂಥದ್ದು ಏನಾದರೂ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಕಿತ್ತಾಟ ಮಾಡಿದ್ರೆ ಒಂಚೂರು ಹೈಲೈಟ್ ಆಗ್ತೀವಿ ಅನ್ನೋ ರೀತಿಯಲ್ಲಿ ಅದೆಲ್ಲ ಬಿಗ್ ಬಾಸಲ್ಲಿ ನಡೀತಾ ಇದೆ. ಬಿಕಾಸ್ ಜಾನ್ವಿ ಅವರು ಅದೇ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟರೆ ಕೆಲವರೆಲ್ಲ ಅದೇ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಸೊ ಅದನ್ನು ಕಿತ್ತಾಟಕ್ಕೋಸ್ಕರನೇ, ಜಗಳ ಆಡಬೇಕು ಅಂತಲೇ, ಸೊ ಹೈಲೈಟ್ ಆಗಬೇಕು ಅಂತಲೇ ಈ ಎಲ್ಲ ಒಂದು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಿದ್ದಾರೆ. ಕೆಲವು ಪದಗಳು, ಚೈಲ್ಡ್ ಚಪಾತಿ ಅನ್ನುವಂಥದ್ದು, ಗಾಂಚಲಿ ಅನ್ನುವಂಥದ್ದು, ಸೊ ಗ್ಲಾಸ್ ಹೊಡೆಯುವಂಥದ್ದು, ಇದೆಲ್ಲ ಒಂದು ರೀತಿಯಲ್ಲಿ ಹೈಲೈಟ್ ಆಗಬೇಕು ಅನ್ನೋ ರೀತಿಯಲ್ಲಿನೇ ಮಾಡೋವಂಥ ಒಂದು ಸ್ಟ್ರಾಟಜಿಗಳು ಅಂತಲೇ ಹೇಳ್ತೀನಿ. ಸೊ ನಿಮಗೇನು ಅನಿಸುತ್ತೆ ಈ ಒಂದು ಕಿತ್ತಾಟದ ಬಗ್ಗೆ? ಅಲ್ಲಿ ಧನುಷ್ ಕೂಡ ಎಂಟರ್ ಆಗಿದ್ದಾರೆ. ಸೊ ಏನು ಹೊಡ್ಯಕ್ಕೆ ಬರ್ತೀಯಾ, ಹಾಗೆ ಹೀಗೆ ಹೊಡಿತೀಯನೋ ಅನ್ನೋ ರೀತಿಯಲ್ಲೆಲ್ಲ ಮಾತುಗಳು ಬರ್ತಿದೆ. ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಸಡನ್ನಾಗಿ ನೋಡ್ತಾ ಇದ್ರೆ ಸ್ವಲ್ಪ ಜಗದೀಶ್ ಅವ್ರ ಜ್ಞಾಪಕ ಆದ್ರೆ ನನಗೆ. ಬಿಕಾಸ್ 1 ವರ್ಸಸ್ ಆಲ್ ಅನ್ನೋವಂಥ ಸ್ಟ್ರಾಟಜಿ ಇದೆಯಲ್ಲ, ಅದು ಬಿಗ್ ಬಾಸಲ್ಲಿ ಸಖತ್ತಾಗಿ ವರ್ಕ್ ಆಗುತ್ತೆ. ಅದನ್ನು ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾರೂ ಮಾಡಿಲ್ಲ. ಸೊ 1 ವರ್ಸಸ್ ಇಡೀ ಮನೆ ಅಂತ ಆದರೆ ಖಂಡಿತವಾಗ್ಲೂ 1 ಯಾರಿರ್ತಾನಲ್ಲ ಅವ್ನ ಪರವಾಗಿನೇ ಜನಗಳು ಇರುವಂಥದ್ದು. ಸೊ ನಾವು ನೋಡಿದ್ದೀವಿ ಪ್ರಥಮ ಸೀಸನಲ್ಲಿ ಅದರಾಗಿರ್ಬೋದು, ಪ್ರಥಮ ಒಂದು ಕಡೆಗಾದರೆ ಇಡೀ ಮನೆ ಒಂದು ಕಡೆಗಿತ್ತು. ಸೊ ಲಾಸ್ಟ್ ಸೀಸನಲ್ಲಿ ಜಗದೀಶ್ ಒಂದು ಕಡೆಗಾದರೆ ಇಡೀ ಮನೆ ಒಂದು ಕಡೆಗಿತ್ತು. ಅದು ಪಾಸಿಟಿವ್ ಆರ್ ನೆಗೆಟಿವ್, ಒಂದು ರೀತಿಯಲ್ಲಿ ಅದು ಸಿಂಪತಿ ಅಥವಾ ಒಂದು ಹೀರೋಯಿಸಮ್ನ ತೋರಿಸುತ್ತೆ. ಸೊ ಅದು ಈ ಒಂದು ಸೀಸನಲ್ಲಿ ಏನಾದರೂ ಡಾಗ್ ಸತೀಶ್ ಅವ್ರು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಸ್ಟ್ರಾಟಜಿ ಗೇಮು ಅಂತ ಬಂದಾಗ ಎಲ್ಲನೂ ಓಕೆ ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜನರ ಬೆಂಬಲ ಸಿಗುತ್ತೆ. ಬಟ್ ಆ ಒಂದು ಖಡಕ್ ಆಗಿರುವಂಥ ಕದರು ನನಗಂತೂ ಸತೀಶ್ ಅವರ ಹತ್ರ ಕಾಣಿಸಿಲ್ಲ ಇನ್ನೂ, ಜಗದೀಶ್ ಅವ್ರಿಗೆ ಇದ್ದಂಥದ್ದು. ಬಟ್ ನೋಡೋಣ ಏನು ಮಾಡ್ತಾರೆ ಅನ್ನೋವಂಥದ್ದನ್ನು. ಸೊ ಈ ಪ್ರೋಮೋ ನೋಡಿದಾದ್ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.